ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಜೈನ್ ವ್ಲಾಗ್ಸ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷವಾದ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಬೆನಕನ ಅಮಾವಾಸ್ಯೆ ಎಂದರೇನು, ಇದರ ಮಹತ್ವವೇನು, ಈ ದಿನವನ್ನು ಹೇಗೆ ಆಚರಿಸಬೇಕು, ಇದರ ಹಿಂದಿರುವ ಜನಪದ ನಂಬಿಕೆಗಳು ಮತ್ತು ಧಾರ್ಮಿಕ ಆಚರಣೆಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡಿದ್ದೇನೆ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊಳ್ತೀನಿ. ಶ್ರಾವಣ ಮಾಸದ ಅಮಾವಾಸ್ಯೆಯು ಶನಿವಾರ ಬಂದಿರುವುದರಿಂದ ಇದನ್ನು ಶನಿ ಅಮಾವಾಸ್ಯೆ ಎಂದು ಹಾಗೂ ಬೆನಕನ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. 2025ರ ಶನಿ ಅಮಾವಾಸ್ಯೆಯು ಆಗಸ್ಟ್ 23ರಂದು ಶನಿವಾರ ಬಂದಿದೆ. 2025ರ ಶನಿ ಅಮಾವಾಸ್ಯೆಯ ದಿನದಂದು ನಾವು ಈ ತಪ್ಪುಗಳನ್ನು ಮಾಡಲೇಬಾರದು. ಅದು ಯಾವ ತಪ್ಪುಗಳನ್ನು ನೋಡಿ. ಶ್ರಾವಣ ಮಾಸದ ಅಮಾವಾಸ್ಯೆ ತಿಥಿಯನ್ನು ಶ್ರಾವಣ ಅಮಾವಾಸ್ಯೆ, ಶನಿ ಅಮಾವಾಸ್ಯೆ ಅಥವಾ ಬೆನಕನ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. 2025ರ ಶ್ರಾವಣ ಅಮಾವಾಸ್ಯೆಯು ಆಗಸ್ಟ್ 23ರಂದು ಶನಿವಾರ ಬಂದಿರುವುದರಿಂದ ಮುಕ್ತಾಯವಾಗುವುದು ಮತ್ತು 2025ರ ಭಾದ್ರಪದ ಮಾಸವು ಆರಂಭವಾಗುವುದು. ಈ ಅಮಾವಾಸ್ಯೆಯನ್ನು ಉಪವಾಸ, ದಾನ ಮತ್ತು ಪವಿತ್ರ ನದಿ ಸ್ನಾನ ಮಾಡಲು ತುಂಬಾನೇ ಪ್ರಶಸ್ತವಾದ ದಿನವೆಂದು ಪರಿಗಣಿಸಲಾಗುತ್ತದೆ. ಶ್ರಾವಣ ಅಮಾವಾಸ್ಯೆಯಂದು 64 ಯೋಗಿನಿಯರನ್ನು ಪೂಜಿಸುವ ಸಂಪ್ರದಾಯವಿದೆ. ಬೆನಕನ ಅಮಾವಾಸ್ಯೆ ಅಥವಾ ಶನಿ ಅಮಾವಾಸ್ಯೆಯು ಪಿತೃಗಳ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸೂಕ್ತವಾದ ದಿನವಾಗಿದೆ. ಈ ದಿನ ಪಿತೃಗಳ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕೆಂದು ಬಯಸಿದರೆ ಶನಿ ಅಮಾವಾಸ್ಯೆಯ ದಿನದಂದು ನಾವು ಈ ತಪ್ಪುಗಳನ್ನು ಮಾಡಬಾರದು. ಮರೆತೂ ಸಹ ಈ ಕೆಲಸವನ್ನು ಮಾಡಬಾರದು. ಶನಿ ಅಮಾವಾಸ್ಯೆಯು ಅಥವಾ ಶ್ರಾವಣ ಅಮಾವಾಸ್ಯೆಯು ದಿನವು ಪಿತೃಗಳಿಗೆ ಮತ್ತು ದೇವರ ಭಕ್ತಿಗೆ ಸಮರ್ಪಿತವಾದ ದಿನವಾಗಿದೆ. ಈ ಕಾರಣಕ್ಕಾಗಿ ಶನಿ ಅಮಾವಾಸ್ಯೆಯ ದಿನದಂದು ನೀವು ಯಾವುದೇ ಕೆಲಸವನ್ನು ಪ್ರಾರಂಭಿಸಬಾರದು. ಈ ದಿನ ಶುಭ ಕಾರ್ಯವನ್ನು ಪ್ರಾರಂಭಿಸುವುದರಿಂದ ಚಂದ್ರನ ಶಕ್ತಿ ದುರ್ಬಲವಾಗುವುದು. ಆ ಕೆಲಸದಲ್ಲಿ ನೀವು ಯಾವುದೇ ಸಕ್ಸಸ್ಸನ್ನು ಕಾಣಲು ಸಾಧ್ಯವಾಗುವುದಿಲ್ಲ. ಆ ಕೆಲಸದಿಂದ ಲಾಭವಾಗುವ ಬದಲು ನಷ್ಟವೇ ಹೆಚ್ಚಾಗುತ್ತದೆ. ಶ್ರಾವಣ ಅಮಾವಾಸ್ಯೆಯ ದಿನದಂದು ನೀವು ಮಾಂಸಾಹಾರ ಸೇವನೆಯನ್ನು ಮಾಡಬಾರದು. ಈ ದಿನ ಮಾಂಸಾಹಾರ, ಮದ್ಯ ಸೇವಿಸುವುದು ಒಳ್ಳೆಯದಲ್ಲ. ಈ ದಿನದಂದು ಪೂರ್ವಜರು ತಮ್ಮ ವಂಶಸ್ಥರನ್ನು ಭೇಟಿ ಮಾಡಲು ಭೂಮಿಗೆ ಆಗಮಿಸುತ್ತಾರೆ. ಹಾಗಾಗಿ ಈ ಸಮಯದಲ್ಲಿ ನಾವು ದೈವಿಕವಾಗಿ ಮತ್ತು ಮಾನಸಿಕವಾಗಿ ಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು. ಈ ಅಮಾವಾಸ್ಯೆಯ ದಿನ ಮಾಂಸ, ಮೀನು, ಮದ್ಯ ಅಥವಾ ಮೊಟ್ಟೆಗಳನ್ನು ಸೇವಿಸುವುದು ಪೂರ್ವಜರ ಆತ್ಮಗಳಿಗೆ ನಾವು ಮಾಡುವ ಅಗೌರವವೆಂದು ಪರಿಗಣಿಸಲಾಗುತ್ತದೆ. ಬದಲಾಗಿ ಈ ದಿನ ಕುಟುಂಬದ ಸದಸ್ಯರು ಸಾತ್ವಿಕ ಆಹಾರವನ್ನು ತಯಾರಿಸಿ ಸೇವಿಸಬೇಕು. ಈ ಅಮಾವಾಸ್ಯೆಯ ದಿನ ಸಸ್ಯಾಹಾರ ಅಥವಾ ಸಾತ್ವಿಕ ಆಹಾರವನ್ನು ಸೇವಿಸುವುದು ಅಗಲಿದ ಆತ್ಮಗಳಿಗೆ ಕೃತಜ್ಞತೆ ಮತ್ತು ಗೌರವವನ್ನು ತೋರಿಸುವ ಮಾರ್ಗವಾಗಿದೆ. ಇದರಿಂದಾಗಿ ಪಿತೃಗಳ ಆಶೀರ್ವಾದವು ನಿಮ್ಮ ಮೇಲೆ ಇರುತ್ತದೆ. ಶನಿ ಅಮಾವಾಸ್ಯೆಯ ದಿನದಂದು ಶ್ರಾದ್ದ ಮತ್ತು ತರ್ಪಣದಂತಹ ಕೆಲಸ ಮಾಡುವುದನ್ನು ನಿರ್ಲಕ್ಷಿಸಬಾರದು. ಶ್ರಾದ್ದ, ತರ್ಪಣವನ್ನು ಮಾಡದೇ ಇರುವುದು ಅಶುಭವಾದ ಸೂಚನೆಯಾಗಿದೆ. ಯಾಕೆಂದರೆ ಈ ಅಮಾವಾಸ್ಯೆಯು ವಿಶೇಷವಾಗಿ ಪಿತೃಗಳೊಂದಿಗೆ ಸಂಬಂಧವನ್ನು ಹೊಂದಿದ ಅಮಾವಾಸ್ಯೆಯಾಗಿದ್ದು, ಈ ದಿನದಂದು ಪಿತೃಗಳ ಆಶೀರ್ವಾದವನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡಬೇಕು. ಈ ದಿನ ಪಿತೃಗಳಿಗೆ ಶ್ರಾದ್ದ, ತರ್ಪಣವನ್ನು ಮಾಡಲು ಸಾಧ್ಯವಾಗದೇ ಇದ್ದರೆ ಸರಳವಾದ ಪೂಜೆ, ನೀರು, ಎಳ್ಳನ್ನು ಅರ್ಪಿಸಬಹುದಾಗಿದೆ. ಶನಿ ಅಮಾವಾಸ್ಯೆಯ ದಿನದಂದು ನಾವು ನಮ್ಮ ಕೂದಲಿಗೆ ಎಣ್ಣೆಯನ್ನು ಹಚ್ಚುವಂತಹ ಕೆಲಸವನ್ನು ಮಾಡಬಾರದು. ಈ ದಿನ ಕೂದಲಿಗೆ ಎಣ್ಣೆ ಹಚ್ಚುವುದನ್ನು ಬಿಟ್ಟು ಬಿಡುವುದೇ ಒಳ್ಳೆಯದು. ಈ ದಿನ ತಲೆ ಕೂದಲಿಗೆ ನಾವು ಎಣ್ಣೆಯನ್ನು ಹಚ್ಚುವುದರಿಂದ ಅದು ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಯ ಮೇಲೆ ಮತ್ತು ಪಿತೃಗಳು ನೀಡುವ ಆಶೀರ್ವಾದದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುವುದು. ಬದಲಾಗಿ ನೀವು ಅಮಾವಾಸ್ಯೆಯ ದಿನದಂದು ನೀವು ಎಣ್ಣೆಯನ್ನು ದಾನ ಮಾಡಬೇಕು. ಇದು ಶನಿ ದೋಷವನ್ನು ಕಡಿಮೆ ಮಾಡುತ್ತದೆ. ಹಿಂದೂ ಧರ್ಮದ ಪ್ರಕಾರ ಅಮಾವಾಸ್ಯೆಯಂದು ಹೊಸ ವಸ್ತುಗಳಾದ ಚಿನ್ನ ಮತ್ತು ಬೆಳ್ಳಿಯಂತಹ ಅಮೂಲ್ಯ ಲೋಹಗಳು ಮತ್ತು ರುದ್ರಾಕ್ಷಿಯನ್ನು ಅಥವಾ ಯಂತ್ರಗಳಂತಹ ಆಧ್ಯಾತ್ಮಿಕ ವಸ್ತುಗಳನ್ನು ಖರೀದಿಸುವುದು ತಪ್ಪಿಸಬೇಕು.
ಹೆಚ್ಚುವರಿಯಾಗಿ ಈ ದಿನದಂದು ಪ್ರಮುಖ ದಾಖಲೆಗಳಿಗೆ ಸಹಿ ಹಾಕುವುದು ಅಥವಾ ನಿರ್ಣಾಯಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸುವುದು ಉತ್ತಮ. ಈ ದಿನದಂದು ಪೊರಕೆಯನ್ನು ಗೋಧಿಯನ್ನು ಕೂಡ ಕೊಂಡುಕೊಳ್ಳಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಅಮಾವಾಸ್ಯೆ ಎಂದರೆ ಚಂದ್ರನು ಕಾಣಿಸದ ದಿನ. ಬೆನಕನ ಅಮಾವಾಸ್ಯೆ ವಿಶೇಷವಾಗಿ ವಿವಾಹಿತ ಮಹಿಳೆಯರ ಪ್ರಾರ್ಥನೆಯ ದಿನವಾಗಿದೆ. ಈ ದಿನ ದೇವತೆಗಳಿಗೆ ಪ್ರಾರ್ಥನೆ ಮಾಡುವ ಮೂಲಕ ತಮ್ಮ ಪತಿಯ ಆಯುಷ್ಯ, ಆರೋಗ್ಯ, ಸುಖ ಶಾಂತಿಗಾಗಿ ಮಾಡುತ್ತಾರೆ ಪೂಜೆಯನ್ನು. ಮುಖ್ಯವಾಗಿ ತಲಕಾಡು, ಮೈಸೂರು, ಮಂಡ್ಯ ಭಾಗಗಳಲ್ಲಿ ಇದನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ. ಪ್ರಾಚೀನ ಕಾಲದಲ್ಲಿ ಒಬ್ಬ ಸತಿಯು ಪತಿವ್ರತೆಯಾಗಿ ಬೆನಕನನ್ನು ಹೂವಿನಿಂದ ಮಾಡಿದಂತೆ ಆರಾಧಿಸಿದಳು. ಆಕೆ ತನ್ನ ಪ್ರೀತಿಯಿಂದ ತನ್ನ ಪತಿಯ ಪ್ರಾಣವನ್ನು ಉಳಿಸಿದಳು ಎಂದು ಒಂದು ಕಥೆಯು ಪ್ರಸಿದ್ಧವಾಗಿದೆ. ಈ ಹಿನ್ನೆಲೆಯಲ್ಲಿ ಮಹಿಳೆಯರು ಈ ದಿನವನ್ನು ಒಳ್ಳೆಯದಾಗಿ ತಯಾರಾಗಿ ಹೂವು, ತುಳಸಿ, ಬೆಳದಿಂಗಳು ಮುಂತಾದವುಗಳಿಂದ ಪೂಜೆಯನ್ನು ಮಾಡುತ್ತಾರೆ. ಮುಂಜಾನೆ ಶುದ್ಧವಾಗಿ ಸ್ನಾನ ಮಾಡಿ ಪಂಚಗವ್ಯಗಳಿಂದ ಪೂಜೆಯನ್ನು ಮಾಡುತ್ತಾರೆ. ಹೂವಿನಿಂದ ಬೆನಕವನ್ನು ಮಾಡಲಾಗುತ್ತದೆ. ಇದನ್ನು ಬೆನಕ ತಯಾರಿಕೆ ಎಂದು ಕರೆಯುತ್ತಾರೆ. ತುಳಸಿ ಕಟ್ಟೆಯಲ್ಲಿ ಅಥವಾ ಮನೆಯೊಳಗೆ ಹೂವಿನಿಂದ, ಹಾಲಿನಿಂದ ಪೂಜೆ ನಡೆಯುತ್ತದೆ. ನೈವೇದ್ಯಕ್ಕಾಗಿ ವಿವಿಧ ಹಣ್ಣುಗಳು, ಅಕ್ಕಿ, ಬೆಲ್ಲ, ಎಳ್ಳು, ತಂಬಿಟ್ಟು ನೈವೇದ್ಯ ಮಾಡಲಾಗುತ್ತದೆ. ಪೂಜೆಯ ನಂತರ ಮಹಿಳೆಯರು ಒಬ್ಬರಿಗೊಬ್ಬರು ಆಶೀರ್ವಾದವನ್ನು ತೆಗೆದುಕೊಂಡು ಶುಭ ಕೋರಿಕೊಳ್ಳುತ್ತಾರೆ. ಈ ಆಚರಣೆಗೆ ಹೊಸ ರೂಪವೊಂದು ಸಿಕ್ಕಿದೆ. ಅಂದರೆ ಆಧುನಿಕ ಯುಗದಲ್ಲಿ ಬೆನಕನ ಅಮಾವಾಸ್ಯೆ ಹೇಗಿದೆ ಅನ್ನೋದನ್ನು ನೋಡೋಣ. ಮನೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಶಾರ್ಟ್ಸ್, ಪೋಸ್ಟರ್ಗಳೊಂದಿಗೆ ಜಾಗೃತಿಯನ್ನು ಮೂಡಿಸಲಾಗುತ್ತಿದೆ. ಸಮಾಜದಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸುವಲ್ಲಿ ಈ ದಿನವು ಮಹತ್ವವನ್ನು ಹೆಚ್ಚಿಸುತ್ತಿದೆ. ನಾವು ಹಳೆಯ ಸಂಸ್ಕೃತಿಯನ್ನು ಕಾಪಾಡುವುದು, ಮುಂದಿನ ತಲೆಮಾರಿಗೆ ಸಾರುವುದು ನಮ್ಮ ಕರ್ತವ್ಯ. ಬೆನಕನ ಅಮಾವಾಸ್ಯೆಯಂತಹ ಹಬ್ಬಗಳು ಸಂಸ್ಕೃತಿಯ ಅಂತರಾಳವನ್ನು ಹಿಡಿದಿಡುತ್ತದೆ. ಇಂತಹ ಆಚರಣೆಗಳಿಂದ ಕುಟುಂಬವು ಏಕತೆಯು ಬದಲಾಗುತ್ತದೆ. ಎಲ್ಲರಿಗೂ ಬೆನಕನ ಅಮಾವಾಸ್ಯೆಯ ಶುಭಾಶಯಗಳು.